ಎಲ್ರಿಗೂ ನಮಸ್ಕಾರ ಆ್ಯಂಡ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಐಮ್ ಅ ಪ್ರೊಫೆಷ್ನಲ್ ಮಾಡೆಲ್, ಬಟ್ ಆ್ಯಕ್ಟಿಂಗ್ ಅನ್ನೋದು ನನಗೆ ABCDನೂ ಗೊತ್ತಿಲ್ಲ. ಸೊ ಬಟ್ ಹೀ ಟ್ರಸ್ಟೆಡ್ ಮೀ, ಇವನ್ ದೋ ಚಿಕ್ಕ ಪಾತ್ರ ಆದ್ರೂ ಹೀ ಟ್ರಸ್ಟೆಡ್ ಮೀ ಆ್ಯಂಡ್ ಹೀ ಗಿವ್ ಮೀ ದಟ್ ರೋಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಸೊ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸೊ ನಾವು ಗೋಯಿಂಗ್ ಫಾರ್ವರ್ಡ್ ನನಗೆ ಈಸಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಮ್ಮ ಚಿತ್ರದ ನಾಯಕಿ ಪ್ರಕೃತಿ ಅವರು ಮಾತಾಡ್ತಾರೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರಕೃತಿ ಅಂತ. ಇದು ಬಂದು ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಹೊಸಬ್ಳು. ಸೊ ನಂದು ಯಾವುದೋ ಮೂವಿ ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್, ಯಾಕೆಂದರೆ ಸರ್ ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಗುರುತಿಸಿ ನನಗೆ ಹೀರೋಯಿನ್ ಪಾತ್ರ ಕೊಟ್ಟಿರೋದಕ್ಕೆ. ಹೊಸ ವರ್ಷಕ್ಕೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ನ್ಯೂಸ್ ಫಾರ್ ಮೀ. ಸೊ ಈ ಒಂದು ಪ್ರೆಸ್ ಮೀಟು ಜಾನ್ವರಿನಲ್ಲಿ ಈ ವರ್ಷದಲ್ಲಿ ಸ್ಟಾರ್ಟಿಂಗಲ್ಲೇ ಆಗ್ತಿದೆ ಅಂದರೆ ತುಂಬ ಖುಷಿ ವಿಷಯ ನನಗೆ. ಐ ಆಮ್ ವೆರಿ ಎಕ್ಸೈಟೆಡ್. ನಿಮಗೂ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಮಾತಾಡಿ ಎಲ್ಲರೂ ನಾನು ಇವಾಗ ಹೇಗೆ ಮಾತಾಡ್ತಿದ್ದೀನಿ ಅಂತ. ಬಟ್ ದಿಸ್ ಇಸ್ ಜಸ್ಟ್ ಪ್ಯೂರ್ ಎಕ್ಸೈಟ್ಮೆಂಟ್, ಹ್ಯಾಪಿನೆಸ್. ನನಗೆ ಎಷ್ಟು ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನಾನು ಸ್ಟೇಜ್ ಶೇರ್ ಮಾಡ್ತಿದ್ದೀನಿ ಅನ್ನೋದು ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಇದು ಎಲ್ಲದಕ್ಕೂ ಕಾರಣ ಬಂದು ಜನಾರ್ದನ್ ಸರ್ ಮತ್ತು ಹರೀಶ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಅಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೀನಿ. ಚಿತ್ರದಲ್ಲಿ ಕನ್ನಡ ಮೇಡಮ್ ಪಾತ್ರ ಆ್ಯಕ್ಚುಲಿ ಅಲ್ಲ, ಕನ್ನಡ ಮೇಡಮ್ ಪಾತ್ರನೇ ಚೆನ್ನಾಗಿ ಮಾತಾಡಿದ್ರು, ಅದೇ ಹೇಳ್ತಾರೆ ಕನ್ನಡ ಮೇಡಮ್ ಪಾತ್ರ. ಸೊ ಹಂಗಾಗಿ ಹೊಸ ಪ್ರತಿಭೆಗಳು ತುಂಬ ಜನ ಇದ್ದಾರೆ. ಆ್ಯಂಡ್ ನಾವು ಆಯ್ಕೆ ಮಾಡ್ತಾ ಇರಬೇಕಾದ್ರೆ ಒಂದಷ್ಟು ಆಡಿಷನ್ಸ್ ಥರನೇ ಮಾಡಿ ಅವ್ರನ್ನೂ ಕರೆಸಿ ಒಂದಷ್ಟು ಲೈನ್ಗಳನ್ನ ಮಾತಾಡಿ ಅವ್ರು ಹೇಗೆ ಹೇಳ್ತಾರೆ, ಹೇಗೆ ಅಭಿನಯಿಸ್ತಾರೆ ಅಂತ ನೋಡಿದ್ವಿ. ಇಲ್ಲ ಹೊಸಬ್ರು ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ, ಅಷ್ಟೂ ಜನ ತುಂಬ ಟ್ಯಾಲೆಂಟೆಡು. ಆ್ಯಂಡ್ ಅವರಲ್ಲಿ ಆ ಪ್ರತಿಭೆ ಇದೆ ಅಂತಲೇ ನಾವು ಆ ಪಾತ್ರಕ್ಕೆ ಆಯ್ಕೆ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ನಿಮ್ಮ ಎಕ್ಸೈಟ್ಮೆಂಟ್ ಜೊತೆಗೆ ನಾವು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀವಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಪ್ರಕೃತಿ. ಆ್ಯಂಡ್ ವಿ ವೆಲ್ಕಮ್ ಯು ಆನ್ ಬೋರ್ಡ್. ನಮ್ಗೆ ನಿಜವಾಗ್ಲೂ ಈ ಥರದ್ದೊಂದು ಟೀಮ್ ಸಿಕ್ಕಿದೆ, ಒಳ್ಳೆ ಕಲಾವಿದರು ಸಿಕ್ಕಿದ್ರೆ ದೇಸೆ ಒಂದು ಇಫ್ ದ ಕಾಸ್ಟಿಂಗ್ ಇಸ್ ರೈಟ್, ಇಫ್ ಯುವರ್ ಕಾಸ್ಟ್ ಇಸ್ ರೈಟ್ 90% ಆಫ್ ದ ಫಿಲ್ಮ್ ಇಸ್ ಡನ್ ಅಂತಾರೆ. ಸೊ ಹಾಗೆ ನಮಗೆ ಆ ಪಾತ್ರಕ್ಕೆ ಸೂಟ್ ಆಗೋಂಥವ್ರು ಸಿಕ್ಕಿದ ತಕ್ಷಣವೇ ನಮ್ಮ ಕೆಲಸ ಅರ್ಧ ಸುಲಭ ಆಗುತ್ತೆ. ಹಂಗಾಗಿ ನೀವೆಲ್ಲ ನಮ್ಮ ಚಿತ್ರದಲ್ಲಿ ಇರೋದು ನಮಗೂ ಸಂತೋಷನೇ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ, ಬಿಕಾಸ್ ಎಷ್ಟೊಂದು ಸೀನ್ಸಲ್ಲಿ ನಾವು ಸ್ಕ್ರಿಪ್ಟ್ ತೊಗೊಂಡು ನಾನು ಎಷ್ಟೊಂದು ಸಲ ಸ್ಕ್ರಿಪ್ಟ್ ಕೊಡಿ ಡೈಲಾಗ್ ನೋಡ್ಕೋತೀನಿ ಅಂದಾಗ ದ ಸೀನ್ ಇಸ್ ಆಸ್ ಸಚ್ ದ್ಯಾಟ್ ಸರ್ ಹೇಳ್ತಾರೆ ಇಲ್ಲ ನಾವೇ ಹೇಗೆ ಮಾತಾಡ್ಕೊಂಡು ಹೋಗ್ತೀವೋ ಹಾಗೆ ಇಂಪ್ರೊವೈಸ್ ಮಾಡ್ಕೊಂಡು ಹೋಗೋಣ, ತೀರಾ ಸ್ಕ್ರಿಪ್ಟಲ್ಲಿ ಏನೇ ಇದೆಯೋ ಅದೇ ನಾವು ಹೇಳಬೇಕಾಗಿಲ್ಲ ಅಂತ. ಸೊ ಆನ್ ದ ಸ್ಪಾಟ್ ಎಷ್ಟೊಂದು ಡೈಲಾಗ್ಸ್ನ ಆ್ಯಡ್ ಮಾಡಿದ್ದಾರೆ, ನಾವು ಹಾಗೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಲ್ಲ, ದ್ಯಾಟ್ ಇಸ್ ಸಚ್ ಅ ಗುಡ್ ಎಕ್ಸ್ಪೀರಿಯನ್ಸ್ ನನಗೂ ಕೂಡ. ಬಿಕಾಸ್ ಪ್ರತಿ ಸಲ ಸ್ಕ್ರಿಪ್ಟನ್ನೇ ನೋಡಿಕೊಂಡು ಅದೇ ಥರ ಪರ್ಫಾರ್ಮ್ ಮಾಡೋದಕ್ಕಿಂತ ಈ ಥರ ಒಂದು ಕ್ರಿಯೇಟಿವ್ ಮೈಂಡ್ಸ್ ಜೊತೆ ನಾನು ವರ್ಕ್ ಮಾಡಿದಾಗ ನನಗಿದು ನಿಜವಾಗ್ಲೂ ಆ್ಯಸ್ ಅ ಆ್ಯಕ್ಟರ್ ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಅದು ನಾನು ಈ ಸೆಟ್ಟಲ್ಲಿ ನೋಡಿದ್ದೀನಿ. ಆ್ಯಂಡ್ ಸರ್ ಕಾಮಿಡಿ ಗೊತ್ತಲ್ಲ, ಆನ್ ಸೆಟ್ ನಾವು ಅವ್ರ ಇಂಪ್ರವೈಸೇಷನ್ ಮಾಡಿದಾಗೆಲ್ಲ ಜಾಸ್ತಿ ನಗ್ತಿರ್ತೀವಿ ಸೀನ್ ಆ್ಯಕ್ಟ್ ಮಾಡೋದಕ್ಕಿಂತ. ಸೊ ದಿ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್. ಥ್ಯಾಂಕ್ ಯು. ಈಗ ನಾನಿ ಸರ್ ಇಲ್ಲ